ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗೆ ಬೇಗನೆ ಇದ್ದು ಅಮಾವಾಸ್ಯೆ ಇತ್ತಲ್ಲ, ಭೀಮನ ಅಮಾವಾಸ್ಯೆ, ಹಾಗಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಮತ್ತು ಎಲ್ಲ ಐಟಮ್ಸ್ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ತೊಳೆಯೋಣ ಅಂತ. ಅಮಾವಾಸ್ಯೆಗೆ ಮತ್ತು ಹುಣ್ಮೆಗೆ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಮಾಡ್ಕೊತೀನಿ. ನೆಲ ಎಲ್ಲ ಒರೆಸಿದ್ದಾಯಿತು. ಬೆಳಗ್ಗೆ ಬೇಗನೆ ಎದ್ದಿದ್ದೆ, ನಾನು ಒಂದು 6 ಗಂಟೆ ಅಷ್ಟಿಗೆ ಎದ್ದು ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಐಟಮ್ಸ್ ಎತ್ತಿಟ್ಕೊತಿದ್ದೀನಿ. ಹೆಣ್ಮಕ್ಳಿಗೆ ದೇವ್ರ ಮನೆ ಕ್ಲೀನ್ ಮಾಡೋದು ಅಂದ್ರೆ ಒಂದು 2 ಅವರ್ ಕೆಲಸ ಆಗೇ ಆಗುತ್ತೆ. ಇವಾಗೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಸಿಂಕ್ ಎಲ್ಲ ವಾಶ್ ಮಾಡಿಕೊಂಡು ಅಲ್ಲಿರೋ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಂಡು ಮತ್ತೆ ನೀಟಾಗಿ ಒರೆಸಿ ಸಿಂಕ್ನ ನೀಟಾಗಿ ಸೋಪ್ ಹಾಕೆಲ್ಲ ತೊಳೆದಿಟ್ಕೊತೀನಿ ಫ್ರೆಂಡ್ಸ್. ಅದಾದಮೇಲೆ ದೇವ್ರ ಐಟಮ್ಸ್ ಎಲ್ಲ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಳೋದು. ಹೊರಗಡೆ ಎಲ್ಲ ಒರೆಸಿದ್ದೀನಿ. ನಾನು ರಂಗೋಲಿಯಲ್ಲಿ ರಂಗೋಲಿ ಬರ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ರಂಗೋಲಿ ಬಿಡಿಸಲ್ಲ, ವಿಭೂತಿಯಲ್ಲಿ ರಂಗೋಲಿ ಬಿಡಿಸ್ತೀನಿ. ರಂಗೋಲಿ ಬಿಡಿಸಿದ್ರೆ ನಮ್ಮ ಪಾಪು ತಿಂತಾನೆ ಅದನ್ನು ತಗೊಂಡು. ಹಂಗಾಗಿ ಇವಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹೂವು ಸತ ತೊಗೊಂಡು ಬಂದಿದ್ದೆ. ಬರೀ 100 ಗ್ರಾಮೇ 50 ರೂಪಾಯಿ ಆಗೋಗುತ್ತೆ ಫ್ರೆಂಡ್ಸ್. ನಾನೊಂದು 50 ರೂಪಾಯಿ ತೊಗೊಂಡಿದ್ದೀನಿ. ಸಾಕಾಗುತ್ತೆ ನಮಗಿಷ್ಟು. 1/4 kg ಸ್ವಲ್ಪ 100 ಗ್ರಾಮ್ ಇದೆಯಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ ಫ್ರೆಂಡ್ಸ್, ಪರವಾಗಿಲ್ಲ, ಮುಡಿಸ್ಬೋದು. ಈ ಕಡೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ನೀಟಾಗಿ ಇದಕ್ಕೆಲ್ಲ ವಿಭೂತಿ ಹಚ್ಚಿ ರೆಡಿ ಎಲ್ಲ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ದೇವ್ರ ಮನೆಗೂ ಹೂವೆಲ್ಲ ಇಟ್ಟು ಎಲ್ಲ ತೊಳೆದು ರೆಡಿ ಮಾಡಿ ಪೂಜೆ ಮಾಡಿದೆ. ಇವಾಗ ತೆಂಗಿನಕಾಯಿ ಎಲ್ಲ ಹೊಡೆದು ಇವಾಗ ಮತ್ತೆ ನೀಟಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಎಲ್ಲ ತೊಳೆದು ಮಾಡೋಷ್ಟೊತ್ತಿಗೆ 2 ಅವರು ಈ ಥರ ಟೈಮ್ ಆಗಿಬಿಡುತ್ತೆ. ಅಲ್ಲಿ ತೆಂಗಿನಕಾಯಿ ಇಡೋಕ್ಕೆಲ್ಲ ಜಾಗ ಇಲ್ಲ ಫ್ರೆಂಡ್ಸ್, ಚಿಕ್ಕದಲ್ವ ಕಬೋರ್ಡ್ ಸಿಸ್ಟಮ್ಸ್ ಮಾಡಿಸಿರೋದು. ಹಂಗಾಗಿ ಎಲ್ಲ ನೀಟಾಗಿ ತೆಂಗಿನಕಾಯಿ ಗುಂಜು ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಸುಲಿದಿಡಿ ಎತ್ತಿಟ್ಕೊಳ್ತಾ ಇದ್ದೀನಿ, ಪೂಜೆಗಿಟ್ಟಿದ್ದೀನಿ. ಒಂದು ಕಡೆ ಪಾಪು ಎಲ್ಲ ಎದ್ದಂತಾನೋ ಅಂತ ಭಯ. ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ, ಅವರು ಬೆಳಗ್ಗೆನೇ ಕೆಲಸಕ್ಕೆ ಹೋಗಿದ್ರು 5 ಗಂಟೆ ಅಷ್ಟೊತ್ತಿಗೆ. ಅವಾಗಲೇ ಎದ್ದೊಂಡಿದ್ದೆ ನಾನು. ಮತ್ತೆ ಪಾಪು ಎದ್ದೊಂಡ ಅಂತ ಸ್ವಲ್ಪ ಅವನಿಗೆ ಕೂರಿಸ್ಕೊಂಡು ಅವನು ಮಲಗಿಸಿ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ಸಾಂಬ್ರಾಣಿ ಹಾಕ್ಕೊಡ್ತಿದ್ದೀನಿ ಫ್ರೆಂಡ್ಸ್. 15 ರೂಪಾಯಿ ಪ್ಯಾಕೆಟು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಹೊಗೆ ಒಂದು ಸ್ವಲ್ಪ ಹಾಕಿದ್ರೂ ಸಾಕು, ತುಂಬ ಚೆನ್ನಾಗಿ ಸಾಂಬ್ರಾಣಿ ಸ್ಮೆಲ್ ಸಹ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇವಾಗ ಮನೆಗೆ ಫುಲ್ಲು ಸಾಂಬ್ರಾಣಿ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಮನೆ, ರೂಮು, ಹಾಲು, ಕಿಚನು ಎಲ್ಲ ಹತ್ರನೂ ಹೊರಗಡೆ ಎಲ್ಲ ಸಾಂಬ್ರಾಣಿ ಎಲ್ಲ ಹೊಗೆ ಕೊಡಬೇಕು ಫ್ರೆಂಡ್ಸ್. ಅಮಾಸೆಗೆ, ಹುಣ್ಮೆಗೆ, ಈ ಥರ ವಾರಗಳ ಟೈಮಲ್ಲಿ ಹಾಕ್ಕೊಳ್ತೀನಿ. ನನ್ನ ಹತ್ರ ಸಾಂಬ್ರಾಣಿ ಹಾಕೋದು ಒಂದು ಇತ್ತು ಫ್ರೆಂಡ್ಸ್. ಇದು ಮಡಿಕೆಯಲ್ಲಿ ಮಾಡಿಸ್ಕೊಂಬಂದಿದ್ದೆ. ಅದು ಮನೆ ಚೇಂಜ್ ಮಾಡ್ಬೇಕಾದ್ರೆ ಪಾಪು ಬೇರೆ ಚಿಕ್ಕವನಿಂದಲ್ಲ, ಅವಾಗ ಹೊಡೆದಾಕ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಮತ್ತೆ ನಾನೆಲ್ಲೂ ಮಡಿಕೆ ಅಂಗಡಿ ಮತ್ತು ಅದೆಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್, ದೇವ್ರ ಐಟಮ್ಸು, ಅಲ್ಲಿಗೆ ಹೋಗಿರಲಿಲ್ಲ ತೊಗೊಂಡ್ಬರೋಕ್ಕೆ. ಹಾಗಾಗಿ ಪ್ಲೇಟಲ್ಲೇ ಮಾಡ್ಕೊತಿದ್ದೀನಿ. ಅದು ತುಂಬ ಸುಡ್ತಿತ್ತು ಅಂತ ಇಕ್ಳು ಸಹಾಯದಿಂದ ಸಾಂಬ್ರಾಣಿ ಹೊಗೆ ಹಾಕ್ಕೊತಿದ್ದೀನಿ ಫ್ರೆಂಡ್ಸ್. ಮನೆಯಲ್ಲಿ ಪೂಜೆ ಅನ್ನೋದು ಒಂದು ಆಯಿತು ಅಂದರೆ ಪಾಸಿಟಿವ್ ಎನರ್ಜಿ ಇರುತ್ತೆ ಫ್ರೆಂಡ್ಸ್. ಒಂಥರ ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ. ಹಾಗಾಗಿ ಬೆಳಗ್ಗೆನೇ ಇವತ್ತು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಹಠ ಮಾಡ್ತಿದ್ದೆ, ಸೆಂಟ್ರಲ್ ಎದ್ದಂತಿದ್ದೆ. ಆದರೂ ಅವನಿಗೆ ಮಲಗಿಸಿ ಮತ್ತೆ ಬಂದು ಈ ಥರ ಮಾಡ್ಕೊತಾ ಇದ್ದೆ ನಾನು. ಒಂದೊಂದ್ಸತಿ ಈ ಥರ ಅಗ್ಲಗ್ಲ ಹಿಂಗೆ ಪೂಜೆ ಮಾಡ್ಬೇಕಾದ್ರೆ ಅಗ್ಲಗ್ಲ ಎದ್ದೋಗಿ ಅವನಿಗೆ ಮಲಗಿಸಿ ಮತ್ತೆ ಬರಬೇಕು ಅಂದರೆ ಬೇಜಾರಾಗುತ್ತೆ. ಒಂದೊಂದ್ಸತಿ ನನಗೆ ಅವಾಗ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಅನಿಸಲ್ಲ ಫ್ರೆಂಡ್ಸ್. ಒಂದ್ಸತಿ ಪೂಜೆ ಕೈ ಹಾಕ್ಬಿಟ್ರೆ ಫುಲ್ಲು ಪೂಜೆ ಎಲ್ಲ ಮುಗಿಸಿದ್ಮೇಲೆ ಬಿಡು, ಎಷ್ಟೊತ್ತಿದ್ರು ಸುಧಾರಿಸೋಣ ಅನಿಸುತ್ತೆ. ಒಂದ್ಸತಿ ಹೋದರೆ ಒಂದು 10 ನಿಮಿಷ 15 ನಿಮಿಷ ಈ ಥರ ಟೈಮ್ ಮಾಡೋಣ. ಹಂಗಾದ್ರೆ ಇವತ್ತು ಏನಾದರೂ ಮಾಡಿ ಪೂಜೆ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ತಿದ್ದೀನಿ. ಇವಾಗ ತೆಂಗಿನಕಾಯಿ ಎಲ್ಲ ಹೊಡೆದಿದ್ದಾಯಿತು, ಸಾಂಬ್ರಾಣಿ ಹೊಗೆ ಎಲ್ಲ ಹಾಕಿದ್ದಾಯಿತು. ಇವಾಗ ಕರ್ಪೂರ ಬೆಳ್ಕೊತಾ ಇದ್ದೀನಿ. ಮನೆಯೆಲ್ಲ ಫುಲ್ಲು ಘಮ ಅಂತ ಸ್ಮೆಲ್ ಬರ್ತಾಯಿತ್ತು ಫ್ರೆಂಡ್ಸ್. ಅದನ್ನು ಸಾಂಬ್ರಾಣಿ ಮಾತ್ರ ತುಂಬ ಚೆನ್ನಾಗಿದೆ. ಒಂದು ವೀಡಿಯೋದಲ್ಲಿ ಸಹ ತೋರಿಸಿದ್ದೆ ನಾನು. ಅದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪಾಸಿಟಿವ್ ಎನರ್ಜಿ ಅನಿಸುತ್ತೆ ಫ್ರೆಂಡ್ಸ್. ನೋಡಿ, ಇದು ಕರ್ಪೂರ ಬೆಳಗೋದೆಲ್ಲ ಆಚೆನೇ ಇಡಬೇಕು ಫ್ರೆಂಡ್ಸ್. ಒಳಗಡೆ ಇಟ್ಟು ಕಬೋರ್ಡಲ್ಲಾದರೂ ಬ್ಲ್ಯಾಕ್ ಆಯಿತು ಅಂದರೆ ಓನರ್ ಹೇಳಿದ್ದಾರೆ ಅದನ್ನೆಲ್ಲ ನಾವೇ ರಿಪೇರಿ ಮಾಡಿಸ್ಕೊಡ್ಬೇಕು ಅಂತ. ಹಾಗಾಗಿ ನಾನು ಹೊರಗಡೆನೇ ಇಟ್ಟಿದ್ದೀನಿ. ಹೊಸ ತುಳಸಿ ಗಿಡ ಹಾಕಿದ್ದೀನಲ್ಲ, ಇನ್ನು ಚಿಕ್ಕ ಸಸಿ ಅಲ್ವಾ, ಹಂಗಾಗಿ ಸ್ವಲ್ಪ ಅದು ಬೆಂಡ್ ಆದಂಗೆ ಆಗಿದೆ. ಇವಾಗ ನಮಸ್ಕಾರ ಎಲ್ಲ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಪೂಜೆ ಮಾಡುವಾಗ ಒಂದು ಸ್ವಲ್ಪನೂ ಸೌಂಡ್ ಆಗಂಗಿಲ್ಲ ನಮ್ಮ ಪಾಪುಗೆ. ಮತ್ತೆ ಅಗ್ಲಗ್ಲ ಎದ್ದು ಕುತ್ಕೊಳ್ತಾನೆ. ಹಂಗಾಗಿ ನಾನೇನು ಗಂಟೆ ಎಲ್ಲ ಬಾರಿಸಿ ಪೂಜೆ ಮೇಲೆ ಮಾಡೋಕ್ಕೆ ಹೋಗಲಿಲ್ಲ. ಟೈಮ್ ಆಗಿಬಿಡುತ್ತೆ. ಮತ್ತು ಎದ್ದರೆ ಇನ್ನೂ ಪಿರಿ ಬೆಳಗ್ಗೆ ಎದ್ದಿದ ತಕ್ಷಣ ಪಿರಿ ಜಾಸ್ತಿ ಮಾಡ್ತಾನೆ, ಒಂದು 5 ನಿಮಿಷ 10 ನಿಮಿಷ. ಹಾಗಾಗಿ ಬೇಗ ಪೂಜೆ ಮಾಡ್ಕೊತಾ ಇದ್ದೀನಿ. ನೈವೇದ್ಯಕ್ಕೆ ಹಾಲು ಸತ ತೊಗೊಂಬಂದಿಟ್ಟಿದ್ದೆ, ಮತ್ತು ಪ್ರಸಾದ ಏನು ಮಾಡಲಿಲ್ಲ ಅಂತ ಹಾಲನ್ನೇ ನೈವೇದ್ಯ ಮಾಡ್ತಾಯಿದ್ದೀನಿ. ಹಾಲು ಮತ್ತು ಬೆಲ್ಲ ಸೇರಿಸ್ಬಿಟ್ಟು. ತಲೆ ಸತ ಒರೆಸ್ಕೊಳಕ್ಕೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಕೂದಲೆಲ್ಲ ನೀರೆಲ್ಲ ಇಳಿತಾನೆ ಇತ್ತು. ನಾನು ಮಿಷಿನಲ್ಲಿ ತಲೆ ಒಣಸ್ಕೊಳಕ್ಕೆ ಮಿಷಿನ್ ಆನ್ ಮಾಡಿದ್ರೆ ಮತ್ತು ಅದಕ್ಕೂ ಎದ್ದೊಂಡು ಬಿಡ್ತಾನೆ ಅಂತ ಅಂದ್ಬಿಟ್ಟು ಹಾಗೆ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಹೇಗಾಗಿದೆ. ಪೂಜೆ ಎಲ್ಲ ಮುಗೀತು ನಂದು. ಇವಾಗ ಎದ್ದಂತಾನೆ ಅಂತ ನೋಡಿದೆ. ಇವಾಗ ಮತ್ತೆ ಮಲ್ಕೊಂಡಿದ್ದಾನೆ.
ಟೈಮ್ ಆಲ್ರೆಡಿ 9:30 ಆಗೋಗಿತ್ತು ಫ್ರೆಂಡ್ಸ್. ಹೊರಗಡೆ ಎಲ್ಲ ನೋಡಿ ಈ ಥರ ಆಗಿದೆ. ವಿಭೂತಿಯಲ್ಲೇ ರಂಗೋಲಿ ಹಾಕ್ಕೊಳ್ಳೋದು ನಾನು. ಬಾಯ್ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, अगले ಶೇರ್ हफ्ते ಮಾಡಿ. मिलते हैं. ओके चलो, थैंक यू, लव लव.